Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ವಕೀಲ ದೇವರಾಜೇಗೌಡಗೂ ಸಾಲು ಸಾಲು ಸಂಕಷ್ಟ. ಮಹಿಳೆಗೆ ಲೈಂಗಿಕ ಕಿರುಕುಳ ಕೇಸ್ನಲ್ಲಿ ಈಗ ವಕೀಲ ದೇವರಾಜೇಗೌಡ ಸಿಕ್ಕಾಕೊಂಡಿದ್ದು, ದೇವರಾಜೇಗೌಡ ವಿರುದ್ಧವೂ ಕೂಡ ಈಗ ರೇಪ್ ಕೇಸು ದಾಖಲಾಗಿದೆ. ನಿನ್ನೆ ಸಂತ್ರಸ್ತ ಮಹಿಳೆಯ ಮರು ಹೇಳಿಕೆ ಆಧರಿಸಿ ದೂರು ದಾಖಲಾಗಿರೋದು. ಐಪಿಸಿ ಸೆಕ್ಷನ್ 376ರ ಅಡಿಯಲ್ಲಿ ಅತ್ಯಾಚಾರ ಕೇಸ್ ದಾಖಲಾಗಿದೆ ದೇವರಾಜೇಗೌಡ ವಿರುದ್ಧ. ದೇವರಾಜೇಗೌಡರನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೊದಲು ಐಪಿಸಿ ಸೆಕ್ಷನ್ 354A, 354C, 448, 504, 506ರ ಅಡಿಯಲ್ಲಿ ವಕೀಲರ ವಿರುದ್ಧ ಕೇಸು ದಾಖಲಾಗಿದೆ. ದೇವರಾಜೇಗೌಡ ಇಂದು ಬಂಧನವಾಗುವುದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತದೆ. ಇವತ್ತು ಬಂಧಿಸಿ ವಿಚಾರಣೆ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಮಹಿಳೆಗೆ ಲೈಂಗಿಕ ಕಿರುಕುಳ ಕೇಸ್ನಲ್ಲಿ ವಕೀಲ ದೇವರಾಜೇಗೌಡ ಸಿಕ್ಕಾಕೊಂಡಿದ್ದು ಸಾಲು ಸಾಲು ಸಂಕಷ್ಟ. Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಎದುರಾಗಿದೆ ಈಗ ಈ ಕೇಸ್ನಲ್ಲಿ ಸ್ವತಃ ದೇವರಾಜೇಗೌಡ ವಿರುದ್ಧವೂ ಕೂಡ ಅತ್ಯಾಚಾರ ಕೇಸ್ ದಾಖಲಾಗಿದೆ. ನಿನ್ನೆ ಸಂತ್ರಸ್ತೆಯ ಮರು ಹೇಳಿಕೆ ಆಧರಿಸಿ ಏನು ದೂರನ್ನ ನೀಡಲಾಗಿತ್ತು. ಐಪಿಸಿ ಸೆಕ್ಷನ್ 376ರ ಅಡಿಯಲ್ಲಿ ಅತ್ಯಾಚಾರ ಕೇಸ್ ದಾಖಲಾಗಿತ್ತು. ದೇವರಾಜೇಗೌಡರನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಆಲ್ರೆಡಿ. ಇನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತೆ. ಮೊದಲು ಐಪಿಸಿ ಸೆಕ್ಷನ್ 354A, 354C, 448, 504, 506ರ ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು. ಇದೀಗ ಬಂಧನ ಫಿಕ್ಸ್ ಅಂತ ಹೇಳಲಾಗ್ತಾ ಇತ್ತು. ವಶಕ್ಕೆ ಪಡೆಯಲಾಗಿದೆ. ಈಗ ಏಪ್ರಿಲ್ 1ರಂದು ಏನು ದೂರು ಕೇಸ್ ಒಂದು ದಾಖಲಾಗಿತ್ತು. ಅದಕ್ಕೀಗ ಹೊಸ ಸೆಕ್ಷನ್ ಸೇರ್ಪಡೆಯಾಗಿರೋದು. ನಿನ್ನೆಯೇ ಅತ್ಯಾಚಾರ ಆರೋಪದ ಕೇಸ್ ಸೆಕ್ಷನ್ ಸೇರಿಸಿ ಮಹಿಳೆಯ ವೈದ್ಯಕೀಯ ಪರೀಕ್ಷೆ ಬಳಿಕ ವಕೀಲರನ್ನ ಬಂಧನಕ್ಕೊಳಪಡಿಸಲಾಗಿರೋದು. ಅತ್ಯಾಚಾರ ಆರೋಪ ಹಿನ್ನೆಲೆಯಲ್ಲಿ ಇಂದು ಬಂಧಿಸಲಾಗಿರೋದು. ಇಂದು ಬಂಧಿಸ್ತಾರೆ. ತಾನಾಗಿಯೇ ಬಂದು ಪೊಲೀಸರಿಗೆ ತಗಲಾಕೊಂಡ ವಕೀಲ ಯಾವ ರೀತಿ ವಶಕ್ಕೆ ತಗೊಂಡ್ರು ಅಂತಂದ್ರೆ, ಬಂಧನ ಭೀತಿಯಲ್ಲಿ ಎಸ್ಕೇಪ್ ಆಗುವ ವೇಳೆ ವಿಡಿಯೋ ಶೇರ್ ಮಾಡ್ತಾರೆ ದೇವರಾಜೇಗೌಡ. ವಿಡಿಯೋ ಶೇರ್ ಮಾಡಿ ಸಿಕ್ ಬೀಳ್ತಾರೆ ದೇವರಾಜೇಗೌಡ. ಹೀಗಾಗಿ ಅವರೀಗ ಪೊಲೀಸರ ವಶದಲ್ಲಿ ಇದ್ದಾರೆ. ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಏನು ಕೇಸ್ ದಾಖಲಾಗಿತ್ತು. ಈಗ ಹಿರಿಯೂರು ಬಳಿ, ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಬಳಿ ದೇವರಾಜೇಗೌಡ ವಶಕ್ಕೆ. ಬಿಜೆಪಿ ಮುಖಂಡ ದೇವರಾಜೇಗೌಡ ಸಿಕ್ಕಿ ಬಿದ್ದಿದೆ. ಒಂದು ರೋಚಕ, ತಾನಾಗಿಯೇ ಸಿಕ್ಕಾಕೊಂಡಿದ್ದು ಯಾವ ರೀತಿ, ತಾನಾಗಿಯೇ ಬಂದು ಪೊಲೀಸರಿಗೆ ತಗಲಾಕೊಂಡಿದ್ದು ಯಾವ ರೀತಿ ಅಂತಂದ್ರೆ, ಬಂಧನದ ಭೀತಿಯಲ್ಲಿ ಎಸ್ಕೇಪ್ ಆಗೋ ಸಂದರ್ಭದಲ್ಲಿ ಅವರೊಂದು ವಿಡಿಯೋ ಶೇರ್ ಮಾಡ್ತಾರೆ. ನಾನು ಎಲ್ಲೂ ಎಸ್ಕೇಪ್ ಆಗ್ತಾ ಇಲ್ಲ, ನಾನು ಇಲ್ಲೇ ಇದ್ದೀನಿ, ಬಂಧನದ ಭೀತಿ ಇಲ್ಲ ಅಂತ ಒಂದು ವಿಡಿಯೋ ಶೇರ್ ಮಾಡಿದ್ರು. ಆದ್ರೆ ಆ ವಿಡಿಯೋ ಶೇರ್ ಮಾಡಿ ಮೊಬೈಲ್ ನೆಟ್ವರ್ಕ್ ಜಾಡು ಬಿಟ್ಟಿದ್ರು. ಹೀಗಾಗಿ ದೇವರಾಜೇಗೌಡ ಮೊಬೈಲ್ ನೆಟ್ವರ್ಕ್ ಆಧರಿಸಿ ಲಾಕ್ ಮಾಡಲಾಗಿದೆ. ವಿಡಿಯೋ ಶೇರ್ ಮಾಡಿದ್ದರಿಂದಾಗಿ ಮೊಬೈಲ್ ನೆಟ್ವರ್ಕ್ ಅನ್ನು ಪತ್ತೆ ಹಚ್ಚಿ ಇಲ್ಲಿ ಪೊಲೀಸರು ವಶಕ್ಕೆ ಪಡ್ಕೊಂಡಿರೋದು. ರಾತ್ರಿ 8:05 ವಾಟ್ಸಪ್ ಗ್ರೂಪ್ಗಳಿಗೆ ವಿಡಿಯೋವನ್ನು ಕಳಿಸ್ತಾರೆ. ವಿಡಿಯೋ ಶೇರ್ ಮಾಡಿ ದೇವರಾಜೇಗೌಡ ಸಿಕ್ ಬಿದ್ದಿದ್ದು ಯಾವ ರೀತಿ ಅಂತಂದ್ರೆ, ರಾತ್ರಿ 8:05 ವಾಟ್ಸಪ್ ಗ್ರೂಪ್ಗೆ ಒಂದು ವಿಡಿಯೋ ಶೇರ್ ಮಾಡ್ತಾರೆ. ವಿಡಿಯೋ ಮತ್ತೆ ಆಡಿಯೋನ ಕಳಿಸ್ತಾರೆ ವಕೀಲ. ಬಂಧನ ಭೀತಿಯಿಂದಾಗಿ ಎಸ್ಕೇಪ್ ಆಗೋ ಒಂದು ಪ್ರಯತ್ನದಲ್ಲಿ ಇದ್ದಾಗ, ತೆರಳುವಾಗ ಮೊಬೈಲ್ ಆನ್ ಮಾಡಿನೇ ಇಟ್ಟಿದ್ರು ದೇವರಾಜೇಗೌಡ. ಆ ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾರೆ ರಾತ್ರಿ 8:05. ವಿಡಿಯೋ ಅಪ್ಲೋಡ್ ಮಾಡಿ ಆದ್ಮೇಲೂ ಕೂಡ ಮೊಬೈಲ್ ಆನಲ್ಲೇ ಇಟ್ಟಿದ್ರು. ಆಡಿಯೋ ಕೂಡ ಕಳಿಸಿದ್ರು, ಗ್ರೂಪ್ಗೆ ಶೇರ್ ಮಾಡಿದ್ರು. ಅದರಿಂದಾಗಿ ತಗಲಾಕೊಂಡ್ರು ದೇವರಾಜೇಗೌಡ. ಯಾಕಂದ್ರೆ ಮೊಬೈಲ್ ನೆಟ್ವರ್ಕ್ ಪತ್ತೆ ಹಚ್ಚಲಾಗಿತ್ತು, ಎಲ್ಲಿದ್ದಾರೆ, ಎಲ್ಲಿಂದ ವಿಡಿಯೋ ಶೇರ್ ಮಾಡಿರೋದು ಅಂತ. ಅದು ಚಿತ್ರದುರ್ಗ ಹಿರಿಯೂರು ಬಳಿ ಲೊಕೇಶನ್ ಕೂಡ ತೋರಿಸ್ತು. ಅಲ್ಲಿಗೆ ತೆರಳಿ ದೇವರಾಜೇಗೌಡನನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ವಿಡಿಯೋ ಅಪ್ಲೋಡ್ ಮಾಡಿದ 5 ನಿಮಿಷದಲ್ಲೇ ವಶಕ್ಕೆ ಪಡೆಯಲಾಗಿದೆ. ರಾತ್ರಿ 8:10 ದೇವರಾಜೇಗೌಡ ಪೊಲೀಸ್ ವಶಕ್ಕೆ. 8:05 ವಿಡಿಯೋ ಅಪ್ಲೋಡ್ ಮಾಡಿರೋದು ಮತ್ತು 5 ನಿಮಿಷದಲ್ಲಿ ಪೊಲೀಸರ ವಶಕ್ಕೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಬಳಿ ದೇವರಾಜೇಗೌಡ ವಶಕ್ಕೆ. 3-4 ಬ್ಯಾಗ್ ಪ್ಯಾಕ್ ಮಾಡಿ ದೇವರಾಜೇಗೌಡ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಅಂತ ಹೊರಟಿದ್ರು ಅನ್ಸುತ್ತೆ. ಆರೋಪಗಳಿಗೆ ಸ್ಪಷ್ಟನೆ ನೀಡುವಂತಹ ವಿಡಿಯೋ ಹೇಳಿಕೆ ಅಪ್ಲೋಡ್ ಮಾಡ್ತಾ ಇದ್ದಂತೆಯೇ 5 ನಿಮಿಷಕ್ಕೆ ದೇವರಾಜೇಗೌಡರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಿಕ್ಕಿ ಬಿದ್ದಿದೆ. ಒಂದು ರೋಚಕ ಕಥೆ ಇದು. ಅಂದರೆ ದೇವರಾಜೇಗೌಡ ಬಿಜೆಪಿ ಮುಖಂಡ. ಈ ಪ್ರಕರಣದಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ
ದೇವರಾಜೇಗೌಡ ಕೊಟ್ಟಂತಹ ಹೇಳಿಕೆ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿತ್ತು. ಮತ್ತೆ ಈ ಪ್ರಕರಣದಲ್ಲಿ ದೇವರಾಜೇಗೌಡ ಪಾತ್ರ ಬಹಳ ವಿಸ್ತಾರವಾಗಿತ್ತು. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.